ವೀಕ್ಷಕರೇ, ನಾನು ಟಿಪ್ಪು ನದಾಫ್ ನಿಮ್ಮ ಮುಂದೆ ಒಂದು ಕವಿತೆ. ಈ ಕವಿತೆಯ ಶೀರ್ಷಿಕೆ ಹೀಗಿದೆ: ನಮ್ಮ ರಸ್ತೆ. ಬನ್ನಿ ಈ ಕವಿತೆಯನ್ನು ತೆಗೆದುಕೊಂಡು ರಸ್ತೆ ಉದ್ದಕ್ಕೂ ಪ್ರಯಾಣವನ್ನು ಮಾಡೋಣ. ಕವಿತೆಯ ಶೀರ್ಷಿಕೆ ನಮ್ಮ ರಸ್ತೆ. ಎಲ್ಲರಿಗೂ ಭೇಟಿ ಮಾಡಲು ಸಹಾಯ ಮಾಡುತ್ತವೆ ಈ ರಸ್ತೆ. ಎಲ್ಲರಿಗೂ ಭೇಟಿ ಮಾಡಲು ಸಹಾಯ ಮಾಡುತ್ತವೆ ಈ ರಸ್ತೆ. ತೆಗ್ಗು ಬಿದ್ದಿವೆ, ಈಗ ಮಾಡುವವರಿಲ್ಲ ಇದಕ್ಕೆ ದುರಸ್ತೆ. ತೆಗ್ಗುಗಳು ಬಿದ್ದಿವೆ, ಈಗ ಮಾಡುವವರಿಲ್ಲ ಇದಕ್ಕೆ ದುರಸ್ತೆ. ಅನೇಕ ಪಾದದ ಕಥೆಗಳು ಅಡಗಿವೆ ಈ ರಸ್ತೆಯಲ್ಲಿ. ಅನೇಕ ಪಾದದ ಕಥೆಗಳು ಅಡಗಿವೆ ಈ ರಸ್ತೆಯಲ್ಲಿ. ನೋವು ನಲಿವಿನ ವ್ಯಥೆಗಳು ಇವೆ ಈ ರಸ್ತೆಯಲ್ಲಿ. ನೋವು ನಲಿವಿನ ವ್ಯಥೆಗಳು ಇವೆ ಈ ರಸ್ತೆಯಲ್ಲಿ. ಹಳೆಯ ಕಾಲದ ಸಂಸ್ಕೃತಿ ಈ ರಸ್ತೆಗೆ ನೆನಪಿದೆ. ಹಳೆಯ ಕಾಲದ ಸಂಸ್ಕೃತಿ ಈ ರಸ್ತೆಗೆ ನೆನಪಿದೆ. ಈಗಿನ ಕಾಲದ ಫ್ಯಾಷನ್ ಕೂಡ ಗಮನಿಸುತ್ತಿವೆ. ಈಗಿನ ಕಾಲದ ಫ್ಯಾಷನ್ ಕೂಡ ಗಮನಿಸುತ್ತಿದೆ. ಮೊದಲು ದೇಶಕ್ಕಾಗಿ ದೇಶಭಕ್ತರು ರಸ್ತೆಗೆ ಇಳಿಯುತ್ತಿದ್ದರು. ಮೊದಲು ದೇಶಕ್ಕಾಗಿ ದೇಶಭಕ್ತರು ಇದೇ ರಸ್ತೆಗೆ ಇಳಿಯುತ್ತಿದ್ದರು. ಇಂದು ದೇಶ ಹಾಳು ಮಾಡಲು ಕೆಲ ಜನರು ಇದೇ ರಸ್ತೆಗೆ ಇಳಿಯುತ್ತಿದ್ದಾರೆ. ಇದೇ ರಸ್ತೆಗೆ ಇಳಿಯುತ್ತಿದ್ದಾರೆ. ರಸ್ತೆಗಳಿಗೆ ಮಕ್ಕಳು ಆಡಿದ ಗುರುತು. ರಸ್ತೆಗಳಿಗೆ ಮಕ್ಕಳು ಆಡಿದ ಗುರುತು. ವಾಹನ ಚಲಿಸಿದ ಗುರುತು. ಏ ರಸ್ತೆಗಳೇ, ಈ ಜಗತ್ತು ಜೀವಿಸಲು ಸಾಧ್ಯವಿಲ್ಲ ಈ ರಸ್ತೆಗಳ ಹೊರತು. ಏ ರಸ್ತೆಗಳೇ, ಈ ಜಗತ್ತು ಜೀವಿಸಲು ಸಾಧ್ಯವಿಲ್ಲ ಈ ರಸ್ತೆಗಳ ಹೊರತು. ಇಂದಿನ ರಸ್ತೆಗಳು ನದಿಯಂತೆ ಭಾಸವಾಗಿವೆ. ಇಂದಿನ ರಸ್ತೆಗಳು ನದಿಗಳಂತೆ ಭಾಸವಾಗಿವೆ. ಜನರ ದುರಾಡಳಿತ ಕಂಡು ಈ ರಸ್ತೆಗಳು ಕೂಡ ಉದಾಸವಾಗಿವೆ. ಜನರ ದುರಾಡಳಿತ ಕಂಡು ಈ ರಸ್ತೆಗಳು ಕೂಡ ಉದಾಸವಾಗಿವೆ. ನಾನು ಯಾವತ್ತೂ ನಿಲ್ಲುವುದಿಲ್ಲ, ನನ್ನ ಪಯಣ ಮುಗಿಯುವುದಿಲ್ಲ. ರಸ್ತೆ ಹೇಳುತ್ತಿದೆ, ನಾನು ಯಾವತ್ತೂ ನಿಲ್ಲುವುದಿಲ್ಲ, ನನ್ನ ಪಯಣ ಮುಗಿಯುವುದಿಲ್ಲ. ಜನರಿಂದ ಜನರಿಗೆ ಹೃದಯದಿಂದ ಹೃದಯಗಳಿಗೆ ಕೂಡಿಸದೆ ನಾ ಬಿಡುವುದಿಲ್ಲ. ಜನರಿಂದ ಜನರಿಗೆ ಹೃದಯದಿಂದ ಹೃದಯಕ್ಕೆ ಕೂಡಿಸದೆ ನಾ ಬಿಡುವುದಿಲ್ಲ. ರಸ್ತೆ ರಸ್ತೆ ರಸ್ತೆ, ನಿಮಗೆ ಎಷ್ಟು ಹೇಳಿದರೂ ಸಾಲದು. ನಮಸ್ತೆ ನಮಸ್ತೆ. ಈ ಒಂದು ಕವಿತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಚಾನಲನ್ನು ಮೊದಲ ಸಾರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಕವಿತೆಗಳನ್ನು ಈ ಒಂದು ಚಾನಲಲ್ಲಿ ನಿಮಗೆ ಸಿಗುತ್ತವೆ. ಧನ್ಯವಾದಗಳು.